ಮ್ಯಾಥಮೆಟಿಕ್ಸ್ ಟು C25 ಸಿಲೆಬಸ್ 1A ಚಾಪ್ಟರ್ ಸ್ಟ್ರೇಟ್ ಲೈನ್ಸ್. ಅದರೊಳಗೆ ಇವತ್ತಿನ ಟಾಪಿಕ್ ಯಾವುದು ಅಂತಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಇಕ್ವೇಷನ್ ಆಫ್ ಅ ಸ್ಟ್ರೇಟ್ ಲೈನ್. ಸೊ ಫಸ್ಟ್ ಫಾರ್ಮ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ವಾಟ್ ಈಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್? ದಿಸ್ ಕಂಟೈನ್ಸ್ ಬೋತ್ ಸ್ಲೋಪ್ ಆ್ಯಂಡ್ ಇಂಟರ್ಸೆಪ್ಟ್ ಫಾರ್ಮ್. ಸೊ ವಾಟ್ ಈಸ್ ಸ್ಲೋಪ್? ಸ್ಲೋಪನ್ನು ನಾವು ಸ್ಟಿಫ್ನೆಸ್ ಅಥವಾ ಇಳಿಜಾರು ಅಂತ ಕರಿತೀವಿ. ಅದನ್ನ ಸ್ಮಾಲ್ ಲೆಟರ್ ಎಮ್ ಲೆ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಬರೋದೇನಂತಂದ್ರೆ ವಾಯ್ ಇಂಟರ್ಸೆಪ್ಟ್. ವಾಯ್ ಇಂಟರ್ಸೆಪ್ಟನ್ನು ನಾವು ಸಿ ಲೆಟರ್ಲೆ ಡಿನೋಟ್ ಮಾಡ್ತೀವಿ. ಇಲ್ಲಿ ಇಂಟರ್ಸೆಪ್ಟ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ನಾವು ಒಂದು ಗ್ರಾಫ್ನೊಳಗೆ ಸ್ಟ್ರೇಟ್ ಲೈನನ್ನು ಹಾಕಿದೊಳಗೆ ಆ ಲೈನ್ ಎಕ್ಸ್ ಆಕ್ಸಿಸ್ ಅಥವಾ ವಾಯ್ ಆಕ್ಸಿಸನ್ನು ಎಲ್ಲಿ ಕಟ್ ಮಾಡುತ್ತಲ್ಲ ಆ ಪಾಯಿಂಟ್ಸಿಗೆ ನಾವೇನಂತ ಕರಿತೀವಿ? ಇಂಟರ್ಸೆಪ್ಟ್ಸ್ ಅಂತ ಕರಿತೀವಿ. ಸ್ಟ್ರೈಟ್ ಲೈನ್ ವಾಯ್ ಆಕ್ಸಿಸಿಗೆ ಕಟ್ ಮಾಡೋದಕ್ಕೆ ವಾಯ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಸ್ಟ್ರೈಟ್ ಲೈನ್ ಎಕ್ಸ್ ಆಕ್ಸಿಸಿಗೆ ಕಟ್ ಮಾಡೋದನ್ನು ಎಕ್ಸ್ ಇಂಟರ್ಸೆಪ್ಟ್ ಅಂತ ತೊಗೋತೀವಿ. ಸೊ ಇಲ್ಲಿ ನಾವು ವಾಯ್ ಇಂಟರ್ಸೆಪ್ಟನ್ನು ಅಷ್ಟೇ ತೊಗೋತೀವಿ. ಆ ವಾಯ್ ಇಂಟರ್ಸೆಪ್ಟನ್ನು ನಾವು ಸಿ ಅಂತ ಡಿನೋಟ್ ಮಾಡ್ತೀವಿ. ಸೊ ನಮಗೆ ಸ್ಲೋಪ್ ಎಮ್ ಮತ್ತು ವಾಯ್ ಇಂಟರ್ಸೆಪ್ಟ್ ಸಿ ಇತ್ತಂತಂದ್ರೆ ಆ ಸ್ಟ್ರೇಟ್ ಲೈನದ ಇಕ್ವೇಷನ್ ಏನಾಗ್ತೈತಿ? ವಾಯ್ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಸೊ ಮೀನಿಂಗ್ ಆಫ್ ದ ಟರ್ಮ್ಸ್, ಫಸ್ಟ್ ಒನ್ ಸ್ಲೋಪ್. ಸ್ಲೋಪನ್ನು ನಾವು ಒಂದು ವೇಳೆ ಆ್ಯಂಗಲ್ ಕೊಟ್ಟಿದ್ರ ಅಂತಂದ್ರೆ, ಆ್ಯಂಗಲ್ ಟೀಟಾ ಕೊಟ್ಟಿದ್ರ ಅಂತಂದ್ರೆ ಅದನ್ನ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ. ವಾಯ್ ಇಂಟರ್ಸೆಪ್ಟ್ ಸಿ ಏನಿರ್ತೈತಿಲ್ಲ, ಯಾವ ನಮ್ದು ಸ್ಟ್ರೇಟ್ ಲೈನ್ ವಾಯ್ ಆಕ್ಸಿಸನ್ನು ಎಲ್ಲಿ ಕಟ್ ಮಾಡ್ತೈತಿ ಅದಕ್ಕೆ ನಾವೇನಂತ ಕರಿತೀವಿ? ವಾಯ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. So first one, find the equation of the line having the slope 3 and y-intercept 4. So whatever it is given is m slope, that is slope m is equal to 3, y-intercept c that is equal to 4. ನಮ್ಮ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮದ ಇಕ್ವೇಷನ್ ಏನಂತಂದ್ರೆ y is equal to mx plus c. So if we substitute the following given values, m ಜಾಗದೊಳಗೆ 3, c ಜಾಗದೊಳಗೆ 4 ಹಾಕಿದ್ವಿ ಅಂತಂದ್ರೆ ನಮ್ಮದು ಗಿವನ್ ಸ್ಟ್ರೇಟ್ ಲೈನ್ ಇಕ್ವೇಷನ್ y is equal to 3x floor. So next example, find the equation of the line making 45 degree with the positive x-axis and y-intercept 2. ಸೊ ಇಲ್ಲಿ ಏನು ಕೊಟ್ಟಾರ? ನಮ್ಗೆ ಡೈರೆಕ್ಟ್ ಸ್ಲೋಪ್ ವ್ಯಾಲ್ಯೂ ಕೊಟ್ಟಿಲ್ಲ, ಆ್ಯಂಗಲ್ ಟೀಟಾ ಕೊಟ್ಟಾರ. ಆ್ಯಂಗಲ್ ಟೀಟಾ ಕೊಟ್ಟಿದ್ರು ಅಂತಂದ್ರೆ ನಾವು ಸ್ಲೋಪನ್ನು ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. ಎಮ್ ಇಸ್ ಈಕ್ವಲ್ ಟು ಟ್ಯಾನ್ 45. ಟ್ಯಾನ್ 45 ವ್ಯಾಲ್ಯೂ ಏನಂತಂದ್ರೆ 1. ಸೊ y ಇಂಟರ್ಸೆಪ್ಟ್ ಈಸ್ ಸಿ, that is equal to 2. ನಾವು ಇದನ್ನು y is equal to mx plus c ವ್ಯಾಲ್ಯೂಸ್ನೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ y is equal to 1 into x plus 2. 1 into x is x. ಸೊ ನಮ್ಗೆ ಗಿವನ್ ಇಕ್ವೇಷನ್ ಏನಾಗ್ತೈತಿ? y is equal to x plus 2. ಸೊ ಇವೆಲ್ಲ ಪ್ರಾಕ್ಟೀಸ್ ಕ್ವಶನ್ಸ್. ಫಾರ್ ಪ್ರಾಕ್ಟೀಸ್ ಆಲ್ ದೀಸ್ ಕ್ವಶನ್ಸ್. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್ ಈಸ್ ಆಲ್ವೇಸ್ ಐಡೆಂಟಿಫೈ ದ ಸ್ಲೋಪ್ ಆ್ಯಂಡ್ y ಇಂಟರ್ಸೆಪ್ಟ್. ಕೊಟ್ಟಿರೋ ಕ್ವಶನ್ ಒಳಗೆ ಯಾವುದು ಸ್ಲೋಪ್ ಮತ್ತು ಯಾವುದು ವಾಯ್ ಇಂಟರ್ಸೆಪ್ಟ್ ಅಂತ ಐಡೆಂಟಿಫೈ ಮಾಡಬೇಕು. ಒಂದು ವೇಳೆ ಟೀಟಾ ಕೊಟ್ಟಿದ್ರಂತಂದ್ರೆ ಅದನ್ನ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಫಾರ್ಮುಲಾ ಹಾಕಿ ಎಮ್ ವ್ಯಾಲ್ಯೂ ಕಂಡುಹಿಡಿಬೇಕು. ಆಮೇಲೆ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಯಾವುದಂತಂದ್ರೆ y is equal to mx plus c. ಥ್ಯಾಂಕ್ ಯು.